ಬಂಧುಗಳೇ, ನಾನು ಇವತ್ತು ಕೊಂಕಣ್ ರೈಲ್ವೆ, ನಮ್ಮ ಕಾರವಾರದ ಕೊಂಕಣ್ ರೈಲ್ವೆ ಕಚೇರಿ ಮುಂದಿದ್ದೇನೆ. ನೋಡ್ತಾ ಇದ್ದೀರಿ. ಯಾಕಿದ್ದೇನೆ ಅಂತ ನಿಮ್ಗೆ ಗೊತ್ತಿದೆ. ನನ್ನ RN24 ವಾಯ್ಸ್ ಕಾರವಾರದ ಎಲ್ಲ ವಿಡಿಯೋನ ತಾವು ನೋಡಿದಿರಿ. 2 ವಿಡಿಯೋನ ಹಾಕಿದ್ದೆ. ಒಂದು ಕಾರಿಗೆ ಮತ್ತು ಬೈಕಿಗೆ ಇವರು ಪಾರ್ಕಿಂಗ್ಗೆ, ವಾಹನ ನಿಲ್ಲುಗಡೆಗೆ ಕೊಂಕಣ್ ರೈಲ್ವೆಯಲ್ಲಿ 120 ರೂಪಾಯಿ, ಮತ್ತು ಕಾರಿಗೆ 120 ರೂಪಾಯಿ, ಮತ್ತು ಬೈಕಿಗೆ 30 ರೂಪಾಯಿ ತೊಗೊಳ್ತಾಯಿದ್ರು. ಅದೇ ರೀತಿ ಕೊಂಕಣ್ ರೈಲ್ವೆ ಒಳಗಡೆ ಹೋದಾಗ ಪಾಪ ನಮ್ಮ ರೋಗಿಗಳು, ಕಾರವಾರದ ರೋಗಿಗಳು ಉಡುಪಿ ಮತ್ತು ಮಂಗಳೂರಿಗೆ ಹೋದಾಗ ಅವ್ರು ಏನು ಮಾಡ್ತಿದ್ರು, ಅಲ್ಲಿ ಮೇಲ್ಛಾವಣಿನೇ ಇಲ್ಲ, ಫ್ಲೈಓವರ್ ಇದೆ, ಮೇಲ್ಛಾವಣಿನೇ ಇಲ್ಲ. ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ಕೊಂಡು ನಾವು ಹೇಳಿದ್ವಿ. ಮತ್ತು ಅದೇ ರೀತಿ ಪ್ಯಾಸೆಂಜರ್ ಇರ್ತಾರಲ್ಲ ಬೋಗಿ ಹತ್ರ, ಅಲ್ಲೂ ಕೂಡ ಮೇಲ್ಛಾವಣಿ ಹಾಕಬೇಕಂತ ಹೇಳ್ಕೊಂಡು ಹೇಳಿದ್ವಿ. ಯಾಕಂದರೆ ಬೆಂಗಳೂರು ಟ್ರೈನು, ಮುಂಬೈ ಟ್ರೈನು ಹಿಂದುಗಡೆ ಇದ್ದರೂ ಕೂಡ ಅಲ್ಲಿ ಕೂಡ ನೀರು ಬೀಳ್ತದೆ, ಮೈ ಮೇಲೆ ಮಳೆ ನೀರು ಬೀಳ್ತದೆ, ಜನ ಪಾಪ ಓಡೋಡು ಹೋಗ್ತಾರೆ ಬೂಗಿ ಹತ್ತಲಿಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ವಿ. ಆದರೆ ಅವರು ನಮಗೆ ಸಿಕ್ಕಿದ್ರು RRM ಅಂದರೆ ಕನ್ನಡದ ಕ್ಷೇತ್ರೀಯ ರೈಲ್ವೆ ಪ್ರಬಂಧಕರ ಕಚೇರಿ ಮೇಡಮ್ ಅವರೇ ಅಧಿಕಾರಿ ಇಲ್ಲಿ. ಅವ್ರು ಸಿಕ್ಕಿದ್ರು, ಚೆನ್ನಾಗಿ ಮಾತಾಡೋದು. ಅವ್ರ ಹೆಸರು ಆಶಾ ಶೆಟ್ಟಿ ಅಂತ. ಚೆನ್ನಾಗಿ ಮಾತಾಡಿದ್ದಾರೆ ಮೇಡಮ್ ಅವರು. ಏನಿತ್ತು, ನಮ್ಮದು 2 ಬೇಡಿಕೆ ಇತ್ತು. ಈ ಒಂದು ಮನವಿ ಕೂಡ ಅವ್ರಿಗೆ ಕೊಟ್ಟಿದ್ದೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದೇನೆ. ನಮ್ಮ ಹತ್ರ ಸುಮಾರು ಜನರು ಇದ್ದರು ಇವತ್ತು. ಮೇಡಮ್ ಅವರು ಹೇಳಿದರು, ಬಹಳಷ್ಟು ಜನರಿಗೆ ತೊಗೊಂಬರಬೇಡಿ, ಖಾಲಿ ನೀವು ಅಷ್ಟೇ ಬರ್ರಿ ಅಂತ ಹೇಳ್ಕೊಂಡು ಹೇಳಿದ್ವಿ. ಆ ರಿಸೀವ್ಟ್ ಕೂಡ ಹಾಕಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಾನು ನಿಮಗೆ. ಅವ್ರ ಕಚೇರಿ ಮುಂದೆ ಮೇಡಮ್ ಅವರು ಅರ್ಜೆಂಟ್ ಮುಂಬೈ ಹೋಗ್ಬೇಕು ತನಗೆ ಅಂತ ಹೇಳ್ಕೊಂಡು ಟ್ರೈನ್ ಮೂಲಕ ಹೋಗಿಬಿಟ್ಟಿದ್ದಾರೆ. ನಮಗೆ ಕೇವಲ ಒಂದು 5-6 ನಿಮಿಷ ಅಷ್ಟೇ ಸಿಕ್ಕಿದ್ರು. ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ ಮೇಡಮು. ನಮ್ದು 2 ಬೇಡಿಕೆ ನಾವು ಕೊಟ್ಟಿದ್ವಿ. ಏನಂದರೆ, ನಾವು ಕಾರವಾರಿಂದ ಮಂಗಳೂರು, ಅಂದರೆ ನಮ್ಮ ರೋಗಿಗಳು ಮಂಗಳೂರಿಗೆ ಹೋದಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೆ ನಮಗೆ 120 ರೂಪಾಯಿಯನ್ನು ತೊಗೊಳ್ತಾ ಇದ್ದಾರೆ. ಅದನ್ನು ರದ್ದು ಮಾಡಬೇಕು. ಮುಂಚೆ 40 ರೂಪಾಯಿ ಇತ್ತಲ್ಲ, ಅದು ಕೊಡಲಿಕ್ಕೆ ನಾವು ಅಗ್ರಿ ಆಗಿದ್ದೇವೆ. ಇಲ್ಲಿ ನಾವು ನಮ್ಮ ಜಮೀನು ಮಠನ ನಾವು ಸಿಬಡಿ ಕೊಟ್ಟಿದ್ದೇವೆ. ಅದೇ ರೀತಿ ನಾವು NPCಗೂ ಕೊಟ್ಟಿದ್ದೀವಿ. ನಾವೆಲ್ಲ ನಿರಾಶ್ರಿತರಾಗಿದ್ದೇವೆ ಕಾರವಾರದವರು. ಇಲ್ಲಿ ಒಳ್ಳೆ ಕಂಪ್ನಿ ಇಲ್ಲ, ನಮಗೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ. ನಮಗೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗಕ್ಕೆ ವಂಚಿತರಾಗಿದ್ದಾರೆ. ಕೂಲಿ ಕೆಲಸ ಮಾಡ್ಕೊಂಡು ಇವತ್ತು ಬದುಕ್ತಾ ಇದ್ದೇವೆ. ಅದರಲ್ಲಿ ನೀವು 120 ತೊಗೊಳ್ತೀರ ಅಂದರೆ ಒಳ್ಳೇದಲ್ಲ ಅಂತ ಹೇಳಿದಾಗ ಮೇಡಮ್ ಖುಷಿಯಿಂದ ಒಪ್ಪಿದ್ದಾರೆ. ನಾನು ಹೆಡ್ ಆಫೀಸಿಗೆ ಕಳಿಸ್ತೇನೆ, ನಿಮ್ಮ ಬೇಡಿಕೆನ ನಾನು ಈಡೇರಿಸ್ತೀನಿ ಅಂತ ಹೇಳ್ಕೊಂಡು ಮೇಡಮ್ ಅವರು ಹೇಳಿದ್ದಾರೆ. ಅದೇ ರೀತಿ ಮೇಲ್ಛಾವಣಿ ಕೂಡ ಬೇಕು ನಮಗೆ. ಯಾಕಂದರೆ ರೋಗಿಗಳಿಗೆ ಮತ್ತು ವೃದ್ಧರಿಗೆ, ಚಿಕ್ಕ ಬಾಲಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೆ ಮೇಲ್ಛಾವಣಿಯನ್ನು ಕೊಡಿ. ಯಾಕಂದರೆ ಇವತ್ತು ಉಡುಪಿ ಮಂಗಳೂರು ಯಾವ ರೀತಿ ಸುಧಾರಣೆ ಆಗ್ತದೆ, ಅದೇ ರೀತಿ ಒಂದು ಲಿಫ್ಟ್ ಕೂಡ ಕೊಡಿ. ಮಂಗಳೂರು ಉಡುಪಿಯಲ್ಲಿ NPCನೂ ಇಲ್ಲ, ಸಿಬಡು ಇಲ್ಲ. ಕೂಡ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಆ 2 ಜಿಲ್ಲೆಗಳು. ಆದರೆ ನಮ್ಮ ಜಿಲ್ಲೆ ಅಧೋಗತಿಲಿದೆ. 1998 ಜನವರಿ 26ರಂದು ನಮ್ಮ ಗಣರಾಜ್ಯೋತ್ಸವ ದಿನದಿಂದಲೇ ಇದು ಪ್ರಾರಂಭವಾಗಿದ್ದು. ಇದು ನಮ್ಮ ಕೊಂಕಣ್ ರೈಲ್ವೆ ಕಾರವಾರದು. ಇವತ್ತಿಗೆ 28 ವರ್ಷ ಆಗಿದೆ. ಆದರೆ 28 ವರ್ಷದಿಂದ ಈ ರೈಲ್ವೆ ಸ್ಟೇಷನ್ ಅಧೋಗತಿಯಲ್ಲಿದೆ. ನಾವು ಹೇಗಿದ್ವಲ್ಲ ಹಾಗೇ ಇದೆ. ಅದಕ್ಕಾಗಿ ನಾವು ಹೇಳಿದ್ದೀವಿ ಮೇಡಮ್ ಅವರಿಗೆ, ನೋಡಿ ಇದು ಇನ್ನು ಇಂಪ್ರೂವ್ಮೆಂಟ್ ಮಾಡಿ. ಇಲ್ದಿದ್ರೆ ನಾವು ಒಂದು ತಿಂಗಳ ಗಡುವು ಕೊಟ್ಟಿದ್ದೇವೆ. 1 ತಿಂಗಳ ನಂತರ ನೀವು ಮಾಡಲಿಲ್ಲ, ನಾವು ಕಾರವಾರದಿಂದ ಪಾದಯಾತ್ರೆ ಮೂಲಕ ಮತ್ತೆ ಇಲ್ಲಿ ಬರ್ತೇವೆ, ನಿಮ್ಮ ರೈಲ್ವೆ ಸ್ಟೇಷನ್ಗೆ ಬರ್ತೇವೆ. ಮತ್ತೊಂದು ಮನವಿ ಕೊಡ್ತೇವೆ. ಏನಂದರೆ, ರೈಲ್ವೆ ರೋಕೋ ಮಾಡ್ತೇವೆ. ರೈಲ್ವೆ ರೋಕೋನು ಮತ್ತೆ 1 ತಿಂಗಳ ಮತ್ತೆ ಟೈಮ್ ಕೊಡ್ತೇವೆ. ರೈಲ್ವೆ ರೋಕೋಗೂ ನೀವು ಬಗ್ಲಿಲ್ಲ ಅಂದರೆ ನಾವು ಉಪವಾಸ ಸತ್ಯಾಗ್ರಹನ ಇಲ್ಲಿ ಮಾಡ್ತೇವೆ. ಅದಕ್ಕೂ ಬಗ್ಲಿಲ್ಲ ಅಂದರೆ ನಮ್ಮ ಎಲ್ಲ ಸಂಘ ಸಂಸ್ಥೆ ಕಾರವಾರ ಸಮಸ್ತ ನಾಗರಿಕರಿಗೆ ಒಂದು ಮೀಟಿಂಗ್ ಮಾಡಿಕೊಂಡು ಏನು ಮಾಡೋದು, ಕಾರವಾರ ಬಂದ್ ಮಾಡೋದೋ ಅಥವಾ ಕಾರವಾರ ಚಳವಳಿ ಮಾಡೋದೋ, ಅದಕ್ಕೆ ನಾವು ಮುಂದೆ ರೂಪರೇಷನ್ನ ನಾವು ತೊಗೊಳ್ತೇವೆ. ವಾಹನ ಪಾರ್ಕಿಂಗ್ ಭಾಳ ಈ ಚಾರ್ಜಸ್ಸನ್ನು ಅವರು ಆಕರಣೆ ಮಾಡೋದು ಹೆಚ್ಚಾಗ್ತದೆ. ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕೆಲಸ ನಾವು ಬೇಡಿಕೊಂಡಾಗ ಆಯ್ತು, ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮೇಲ್ಛಾವಣಿಗೆ ಪ್ರೂಫ್ ಹಾಕಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಇದೊಂದು ಹಾಕಿದರೆ ನಮ್ಮ ಕಾರವಾರ ಜನರಿಗೆ ಮತ್ತು ಈ ನಾಗರಿಕರಿಗೆ ಮತ್ತು ಪ್ರಯಾಣಿಕರಿಗೆ ತುಂಬ ಅನುಕೂಲ ಆಗ್ತೈತಿ ಅನ್ನುವಂಥ ಅಭಿಪ್ರಾಯನ. ರೋಗಿಗಳು ಹೋಗ್ತಾರೆ, ಒಂದು 15 ದಿವಸ ಆಗ್ಬೋದು, ಒಂದು ವಾರ ಆಗ್ಬೋದು, ಒಂದು 4 ದಿವಸ ಆಗ್ಬೋದು. ಒಂದು ದಿವಸಕ್ಕೆ 120 ಅಂದರೆ ಎಷ್ಟಾಗ್ತದೆ ಅಮೌಂಟು? ಅದೇ ಈಗ ನಾವು ನಮ್ಮ ಮನವಿಯನ್ನು ನೀವು ಸರಿಯಾಗಿ ಪರಿಗಣಿಸಬೇಕಂತೇಳಿ ಕೇಳ್ಕೊಳ್ಳಿ. ಈಗಾಗಲೇ ಅವರು ಮಾತಾಡಿದ್ದಾರೆ, ನಾವು ಮೇಡಮ್ ಹತ್ರ ಮಾತಾಡಿದ್ವಿ. ಅವರೆಲ್ಲರೂ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಮಾಡಿದ್ರೆ ಜನತೆಗೆ ಒಳ್ಳೇದಾಗೋದಂತ ನಮ್ಮ ಅಭಿಪ್ರಾಯ. ನಾವು ಇಲ್ಲಿಂದ ಗೋವಾ ಹೋಗಬೇಕಾದ್ರೆ, ಮಡ್ಗಾವ್ಗೆ ಹೋಗಬೇಕಾದ್ರೆ ಕೇವಲ 70 ರೂಪಾಯಿ ಟಿಕೆಟ್ ಇದೆ ಕಾರವಾರದಿಂದ ಮಡ್ಗಾವ್ಗೆ ಹೋಗಲಿಕ್ಕೆ. ಅದೇ ರೀತಿ ಮಂಗಳೂರು ಹೋಗಲಿಕ್ಕೆ 150 ರೂಪಾಯಿ ಟಿಕೆಟ್ ಇದೆ. ಅದೇ ರೀತಿ ಉಡುಪಿಗೆ ಹೋದರೆ 80 ರೂಪಾಯಿ ಟಿಕೆಟ್ ಇದೆ. ಆದರೆ ನಾವು ಕೊಡ್ತಾ ಇರೋದು ಇಲ್ಲಿ ಪಾರ್ಕಿಂಗಿಗೆ 120 ರೂಪಾಯಿ. ಏನಿದು? ಇದಕ್ಕೆ ಏನು ಹೇಳ್ಬೇಕು ಹೇಳಿ ನಾವು? ಪಾರ್ಕಿಂಗಿಗೆ 120 ರೂಪಾಯಿ, ಟ್ರೈನಿಗೆ ಹೋಗ್ಲಿಕ್ಕೆ 150 ರೂಪಾಯಿ, ಇಲ್ಲಿಂದ ಮಂಗಳೂರು ಹೋಗ್ಲಿಕ್ಕೆ ಇವ್ರು 120 ರೂಪಾಯಿ ತಗೊಳ್ತಾರೆ. ಇದಕ್ಕೆ ಪಾರ್ಕಿಂಗಿಗೆ ಏನು ಸವಲತ್ತು ಕೊಟ್ರಿ ನೀವು? ಪಾರ್ಕಿಂಗಿಗೆ ಹಾಗಾದ್ರೆ ಪಾರ್ಕಿಂಗ್ ಏನು ಸವಲತ್ತಿದೆ ಇಲ್ಲಿ? ಯಾವ ರೀತಿ ಸವಲತ್ತು? ಕೆಸರಲ್ಲಿ ಗಾಡಿ ಇಡಬೇಕು, ಏನು ಯಾವುದೇ ಮೇಲ್ಛಾವಣಿ ಇಲ್ಲ, ಏನಿಲ್ಲ, 120 ರೂಪಾಯಿ. ಏನು ನಿಮಗೆ?
ನಾವು ಏನು ಈಗ ನೋಡಿ ಮುಂಚೆ ನಮ್ಗೆ 40 ರೂಪಾಯಿ ತೊಗೊಳ್ತಿದ್ರು, ಪಾಪ ಅವ್ನು ತೊಗೊಂಡ ಪೇಷಂಟಿಗೆ ತೊಗೊಳ್ತಿದ್ದಿಲ್ಲ. ಅವ್ನು ನಮ್ಮ ಬಾಂದೇಕರ್ ಅವರಿದ್ದರು, ನಮ್ಮ ಲೋಕಲ್ದವನೇ ಇದ್ದ ಪಾಪ. 40 ರೂಪಾಯಿ ತೊಗೊಳ್ತಿದ್ದ, ತೊಗೊಳ್ತಿದ್ದಿಲ್ಲ ರೋಗಿಗಳಿಗೆ. ಇವನು ಅಲ್ಲಿ ಶಿಟಿ ಹೊಡಿತಾನೆ, ಶಿಟಿ ಹೊಡ್ಕೊಂಡು ಬೈಸೋದೇದೋ 120 ರೂಪಾಯಿ ದೇದೋ ಎಂತ ಇವನು. ಈ ಬಿಹಾರಿದವರು, ಇವನಿಗೆ ಕನ್ನಡ ಬರಲ್ಲ, ನಮ್ಮ ಜನರಿಗೆ ಸ್ವಲ್ಪ ಹಿಂದಿ ಬರುತ್ತೆ, ಅರ್ಧಮರ್ಧ ಬರ್ತದೆ. ಅವ್ರು ಹೇಳ್ತಾರೆ, ನಾವು ನೋಡಿ ಟಿಕೆಟ್ 120 ರೂಪಾಯಿ ದೇನೇಗ. ರಾತ್ರಿ ಇವರು ಕುಡ್ಕೊಂಡೇ ಇರ್ತಾನೆ ಇವನು, ಯಾರು ಟಿಕೆಟ್ ತೆಗೆಯವ, ಅಲ್ಲಿ ಟಿಕೆಟ್ ತೊಗೊಂಡು ಬರ್ತಾರಲ್ಲ ಅವನು ಬಿಹಾರಿ. ಈ ರೀತಿ ಆದರೆ ನಮ್ಮ ಕಾರವಾರ ಪರಿಸ್ಥಿತಿನೂ ನಾನು ಕಾಗೇರಿ ಸಾಹೇಬರಿಗೂ ಕೇಳ್ಕೊಳ್ತಾ ಇದ್ದೇನೆ, ನಮ್ಮ MLA ಸಾಹೇಬರಿಗೂ, ಸತೀಶ್ ಸೈಲ್ ಅವ್ರಿಗೂ ಕೇಳ್ಕೊಳ್ತಾ ಇದ್ದೇನೆ, ಮತ್ತು ಎಲ್ಲ ಜನಪ್ರತಿನಿಧಿಗೂ ಕೇಳ್ತಾ ಇದ್ದಾನೆ, ಉಸ್ತುವಾರಿ ಮಂತ್ರಿ ನಮ್ಮ ಖಾದರ್ ಸಾಹೇಬರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ನಮ್ಮ ಮೇಲ್ಛಾವಣಿ ಒಂದು ಹಾಕಿ, ಮತ್ತು ಸಮಸ್ತ ಜಿಲ್ಲೆ ಪರವಾಗಿ ನಾವು ನಿಮ್ಗೆ ಬೇಡ್ಕೊಳ್ತಾ ಇದ್ದೇವೆ. ಇವತ್ತು ಮೇಲ್ಛಾವಣಿ ಮಾಡಿಕೊಡಿ, ರೋಗಿಗಳಿಗೆ ಒಂದು ಅನುಕೂಲ ಆಗ್ತದೆ. ಅದೇ ರೀತಿ 120 ಇದ್ದಿದ್ದನ್ನು ಕಡಿಮೆ ಮಾಡಿ 40 ರೂಪಾಯಿ ಮಾಡಿ ಅಂತ ಹೇಳ್ಕೊಂಡು ನಾನು ಎಲ್ಲರಿಗೂ ಇಡೀ ಕಾರವಾರ ಜನತೆಯ ಪರವಾಗಿ ನಾನು ನಿಮ್ಗೆ ಇದಷ್ಟು RN24 ವಾಯ್ಸ್ ಕಾರವಾರ. ನಾನು ರಾಘು ನಾಯ್ಕ್. ಥ್ಯಾಂಕ್ ಯು.